ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆರ್ತಿ, ಇವಾಗ ನಾನೇ ಕಾಫಿ ಕುಡಿಸ್ತೀನಿ. ನನಗೆ ಏಟಾಗಿರೋದು ಒಂದು ಕೈಗೆ, ಇನ್ನೊಂದು ಕೈ ಚೆನ್ನಾಗಿದೆ, ಕೊಡಿರಿ, ನಾನು ಕುಡಿತೀನಿ. ಏನು ಸಾರ್ತಿ, ಅವಾಗಲೇ ನಿಮ್ಮ ಮಗಳು ಕಾಫಿ ಕುಡಿದ್ರಿ, ಇವಾಗ ನಾನು ಕುಡಿಸ್ತೀನಿ ಅಂದರೆ ತಡೀತಾ ಇದ್ದೀರಾ? ಏನು ನಿಮ್ಮ ಮಗಳಿಗೊಂದು ನ್ಯಾಯ, ನನಗೊಂದು ನ್ಯಾಯನಾ? ಅಯ್ಯೋ, ಎಂಥ ಮಾತು ಅಂತ ಆಡ್ತೀನಿ ದೊಡ್ಡ ಯಜಮಾನ್ರೆ. ಅರಸನ್ ಕೋಟೆಯವ್ರಿಗೆ ನಾನು ದೇವ್ರ ಸ್ಥಾನ ಕೊಟ್ಟಿದ್ದೀನಿ. ದೇವಸ್ಥಾನದಲ್ಲಿರ್ಬೇಕಾದ ವಿಗ್ರಹ ಗಿಡದ ಕೆಳಗಡೆ ಇಟ್ಟು ಕೂಡಲೇ ಅದ್ರ ಶಕ್ತಿ ಕಡಿಮೆ ಆಗ್ಬಿಡುತ್ತಾ, ಭಕ್ತಿ ಕಡಿಮೆ ಆಗ್ಬಿಡುತ್ತಾ? ಅರಸನ್ ಕೋಟೆಯವರು ಹಿಂಗೆಲ್ಲ ಸೇವೆ ಮಾಡಿದ್ ನಿಂತಾಗ ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಬೇಡ ಅಂತೀನಿ ಅಷ್ಟೇ, ತಪ್ಪು ತಿಳ್ಕೊಬೇಡಿ. ಸಾರ್ತಿ, ನಾನು ಮನುಷ್ಯ, ನನ್ನ ದೇವ್ರಿಗೆಲ್ಲ ಹೋಲಿಸ್ಬೇಡಿ. ನನಗೆ ಯಾವ ವರ ಕೊಡೋ ಶಕ್ತಿನೂ ಇಲ್ಲ. ಇವಾಗ ನೀವೇನೂ ಮಾತಾಡಬೇಡಿ, ನೀವು ಸುಮ್ಮನೆ ಕೂತ್ಕೊಳ್ಳಿ, ನಾನು ನಿಮ್ಗೆ ಕುಡಿಸ್ತೀನಿ ಅಷ್ಟೇ. ಕೂತ್ಕೊಳ್ಳಿ ನಿಧಾನ, ಕುಡೀರಿ. ಇದಪ್ಪ ಅದೃಷ್ಟ ಅಂದರೆ ಇದು. ಆದರೆ ನನಗಾಗ್ತಿರೋ ಮಹಾ ಅನ್ಯಾಯ ಅಲ್ಲ ಆದಿತ್ಯ. ನಾನು ನಿಮ್ಮಪ್ಪನಿಗೆ ಯಾವತ್ತಾದ್ರೂ ಲೈಫಲ್ಲಿ ಒಂದೇ ಒಂದ್ಸಲ ಕಾಫಿ ಕುಡ್ಸಿದ್ಯಾ? ಸರಿಯಾಗಿ ಹೇಳಿದ್ರಿ ಮಾವ, ಇದಕ್ಕೆ ತಕ್ಕ ಪರಿಹಾರ ಆಗ್ಲೇಬೇಕು. ನಮ್ಮಪ್ಪಂಗೆ ನಿಮ್ ಮಗ ಕಾಫಿ ಕುಡ್ಸಿದ್ರು, ಈಗ ನಿಮಗೆ ನಮ್ಮಪ್ಪನ್ ಮಗಳು ಕಾಫಿ ಕುಡ್ಸಿದ್ರೆ ಸರಿ ಹೋಗುತ್ತಲ್ವಾ? ಎಂತ ಒಳ್ಳೆ ಮನ್ಸಮ್ಮ ನಿಂದು. ಯಾರೊಬ್ರು ನೊಂದ್ಕೊಳ್ಳೋ ಹಾಗೆ ಮಾಡೋದೇ ಇಲ್ಲ ನೀನು. ಸುಮ್ಮನೆ ತಮಾಷೆ ಮಾಡಿದೆ ನಾನು. ಅಪ್ಪ, ನಾನು ಇವಾಗ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಅವಳು ಕುಡಿಸ್ತಾಳೆ ನಿಜ. ಅದಕ್ಕೆಲ್ಲ ನಂಗೆ ಟೈಮ್ ಇಲ್ಲಪ್ಪ. ನಾನೀಗ ಬಂದಿರೋದು ನಮ್ಮ ಸೊಸೆಗೆ ಯೋಗ ಹೇಳ್ಕೊಡಕ್ಕೆ. ಬಸ್ರೀರಿಗೆ ಯೋಗ ಹೇಳ್ಕೊಡೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀರಾ? ಯಾವ ಆಸನ ಮಾಡಬೇಕು, ಯಾವ ಆಸನ ಮಾಡಬಾರ್ದು ಅಂತ ಎಕ್ಸ್ಪರ್ಟ್ ಯೋಗ ಟೀಚರ್ಗೆ ಅಷ್ಟೇ ಗೊತ್ತಿರುತ್ತೆ. ಅಂತ ಯೋಗ ಎಕ್ಸ್ಪರ್ಟ್ ಒಬ್ರು ಜನನಿಗೆ ಹೇಳ್ಕೊಡಕ್ ಬರ್ತಿದ್ದಾರೆ. ಅವ್ರು ಮಾಡಿದಾಗ ಅದನ್ನ ಶೂಟ್ ಮಾಡಿ 10 ಸಲ ನೋಡಿ ನಾನು ಕಲ್ತಿದ್ದೀನಿ. ಡೋಂಟ್ ವರಿ. ನಿನಗೆ ನಿನ್ನ ಹೆಂಡತಿ ಮೇಲೆ, ಮಗು ಮೇಲೆ ಎಷ್ಟು ಕಾಳಜಿ ಇದೆಯೋ, ನನಗೆ ಅದರ 10ರಷ್ಟು ಕಾಳಜಿ ನನ್ನ ಸೊಸೆ ಮೊಮ್ಮಗು ಮೇಲಿದೆ. ಡೋಂಟ್ ವರಿ. ಪಕ್ಕಕ್ಕೆ ಬಾ. ಕಮ್. ಸೊ ಕೂತ್ಕೊಳ್ಳೋಣ, ಪ್ರಾಣಾಯಾಮ ಶುರು ಮಾಡೋಣ. ಆರಾಮಾಗಿ ಕೂತ್ಕೋ. ಪದ್ಮಾಸನದಲ್ಲೇ ಕೂತ್ಕೋಬೇಕು ಅಂತೇನಿಲ್ಲ, ಸುಖಾಸನಲ್ಲಿ ಕೂತ್ಕೋಬಹುದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಕೂತ್ಕೋ. ಫಸ್ಟ್ ಪ್ರಾಣಾಯಾಮ. ಇದಾದ ನಂತರ ನಾವು ಫಸ್ಟ್ ಆಸನ ಮಾಡೋಣ. ಇದಕ್ಕೆ ತಾಡಾಸನ ಅಂತಾರೆ. ವೆರಿ ಗುಡ್. ಅಯ್ಯಪ್ಪ ದೇವ್ರೆ, ಒಂದೇ ಮುಗಲ್ ಹೆಂಗ್ ಉಸಿರಾಡ್ತಾರೆ ಇವರು?
ಫ್ರೆಂಡ್ಸ್ ಬನ್ನಿ ಇಲ್ಲಿ. ಜನನಿ ಕೂತು ಯೋಗ ಮಾಡ್ತಿದ್ಲಲ್ಲ ಯೋಗ ಮ್ಯಾಟು, ಅದನ್ನು ನೀವೇನಾದರೂ ನೋಡಿದ್ರಾ? ಯಾಕೆಂದರೆ ಅವಳು ಯೋಗ ಮಾಡುವಾಗಲೇ ನಾನು ಆ ಯೋಗ ಮ್ಯಾಟ್ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆ ಯೋಗ ಟೀಚರ್ಗೆ ಕುಂಕುಮ ಕೊಡೋಣ ಅಂತ ಹೋದೆ, ಹೋಗಿ ಬರೋ ಅಷ್ಟರಲ್ಲಿ ಯೋಗ ಮ್ಯಾಟೇ ಇಲ್ಲ. ಕೆಲಸದವ್ರು ಎಲ್ಲಿಟ್ಟಿದ್ದಾರೋ ಏನೋ, ಅವ್ರನ್ನ ಕೇಳೋ ಹಂಗೂ ಇಲ್ಲ. ಕೇಳಿದ್ರೆ ಜನನಿ ಯೋಗ ಮ್ಯಾಟು ಈ ಅಮ್ಮನಿಗೆ ಹಾಕ್ಬೇಕು ಅಂತ ನನ್ನನ್ನೇ ವಿಚಿತ್ರವಾಗಿ ನೋಡ್ತಾರೆ. ಅಯ್ಯೋ ದೇವ್ರೆ, ಈ ಹೊಟ್ಟೆಯಲ್ಲಿರೋ ಗುಟ್ಟನ್ನ ನಾನು ಯಾವಾಗ ಅಕ್ಕನ ಹತ್ರ ಹೇಳ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಅದು ಸರಿ, ಯೋಗ ಮ್ಯಾಟ್ ಎಲ್ಲಿದೆ? ದಾಮಿನಿ ಮೇಡಮ್, ಏನೋ ಹುಡುಕ್ತಾ ಇದ್ದೀರಾ? ನನ್ನ ಗಂಡ ಮೋಹನ್ ಕಲ್ದಿದ್ದಾರೆ, ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಹುಡುಕೊಡ್ತೀಯಾ? ಮೇಡಮ್ ಹಿಂಗೋಗಿ ಹುಡುಕೊಂಡ್ ಬರ್ತೀನಿ. ಮೋಹನ್ ಸರ್, ಮೋಹನ್ ಸರ್. ಇವನೊಬ್ಬ ಎಲ್ಲಿ ಕಟ್ಬಿದ್ನೋ ನನಗೆ. ಈ ಭಾವ ಯಾಕೆ ಕಳ್ಳಬೇಕ್ ಥರ ಬರ್ತಿದ್ದಾರೆ? ಸಿಂಡ್ರಲ್ಲ ಯೋಗ ಮ್ಯಾಟು ಭಾವನ್ ಕೈಯಲ್ಲಿ. ಅಬ್ಬಾ, ಯಾರೂ ಇಲ್ಲ ಇಲ್ಲಿ ನೋಡಕ್ಕೆ. ಇಲ್ಲಿಗೆ ಇನ್ನೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಅಲ್ಲ, ಈ ಭಾವ ಯೋಗ ಮ್ಯಾಟ್ ತಗೊಂಡು ಎಲ್ಲಿಗೆ ಹೋಗಿದ್ರು? ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರು. ಈ ಯೋಗ ಮ್ಯಾಟ್ ತಗೊಂಡು ಯಾವ ಪ್ರಾಜೆಕ್ಟ್ ಮಾಡಕ್ಕೆ ಹೋಗಿದ್ರು? ಈ ಡೌಟ್ಗಳಿಗೆಲ್ಲ ನಾನು ಆಮೇಲೆ ಉತ್ತರನ ಹುಡುಕೋತೀನಿ. ಈಗ ನಾನು ಜನನಿ ಥರ ಬಸ್ರಿ, ಅವಳ ಥರನೇ ನಾನು ಪ್ರೆಗ್ನೆನ್ಸಿ ಯೋಗ ಮಾಡಬೇಕು. ಈಗ ನಾನು ಜನನಿ ಥರ ಯೋಗ ಮಾಡ್ತೀನಿ ಫ್ರೆಂಡ್ಸ್. ಹಾಂ, ವಿಡಿಯೋ ಆನ್ ಆಯಿತು. ಅಯ್ಯೋ ಏಯ್, ಈ ಮನೇಲಿ ಯಾರು ನನ್ನ ಮಾತು ಕೇಳಲ್ಲ. ಈ ಯೋಗ ಮ್ಯಾಟು ನನ್ನ ಮಾತು ಕೇಳಲ್ಲ. ಇವತ್ತು ನಾನು ಯೋಗ ಮಾಡಲೇಬೇಕು. ಫ್ರೆಂಡ್ಸ್, ಈ ಯೋಗ ಮ್ಯಾಟು ನನ್ನ ಮಾತು ಕೇಳ್ತಾ ಇಲ್ಲ. ನಿಂತ್ಕೊಂಡು ಯಾವ್ದಾದ್ರು ಯೋಗ ಇದೆಯಾ ನೋಡ್ತೀನಿ. ಬಾ ನೋಡು ಗೆಳೆಯ, ನವಿಲು ಗರಿಯು ಮರಿ ಹಾಕಿದೆ. ಯಜಮಾನ್ರೆ, ಕಾಫಿ ತಗೊಳ್ಳಿ. ಯಾರು ಪ್ರೀತು ಇಷ್ಟೊತ್ತಿಗೆ ಮೋಸ್ಟ್ಲಿ ಲ್ಯಾಂಡ್ ಆಗಿರ್ಬೋದು, ಅಂದುವೇ ಬರ್ತಾ ಇರಬಹುದು. ಅವ್ನು ಬರ್ತಾ ಇರೋದ್ರಿಂದ ಅಮ್ಮನೂ ಮೋಸ್ಟ್ಲಿ ಆಫೀಸ್ಗೆ ಹೋಗೋ ಡೌಟು. ನಾನು ಪ್ರೀತನ ಕಣ್ತುಂಬ ನೋಡಿಕೊಂಡು ಆಮೇಲೆ ರೆಡಿಯಾಗಿ ಹೋಗ್ತೀನಿ. ಇದನ್ನ ನೀವು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ನನಗೆ ಅರ್ಥ ಆಗುತ್ತೆ ಯಜಮಾನ್ರೆ. ಅಖಿಲ, ಹನುಮಂತು ಬದಲು ಆದಿತ್ಯನೇ ಡ್ರೈವರ್ ಅಂತ ಆದಮೇಲೆ ಪ್ರೀತನ ಏರ್ಪೋರ್ಟಿಂದ ಕರ್ಕೊಂಡು ಬರೋದಕ್ಕೆ ಆದಿತ್ಯನ ಕಳಿಸೋಣ ಅಂತಿದ್ದೆ. ಆದರೂ ಯಾಕೆ ಬೇಡ ಅಂದೆ? ನಿನ್ನ ಮಗ ಆದಿತ್ಯನ ಡ್ರೈವರಾಗಿ ನೋಡೋದಕ್ಕೆ ಕಷ್ಟ ಆಗತ್ತಾ? ನಿಮ್ಮ ಮಗನಿಗೋಸ್ಕರ ನೀವು ಸಂಕಟ ಪಡೋದನ್ನ, ನೀವು ಊಟ ಬಿಡೋದನ್ನ ನೋಡೋದಕ್ಕೆ ಕಷ್ಟ ಆಗುತ್ತೆ ರಘು. ಅದಕ್ಕೆ ಬೇಡ ಅಂದಿದ್ದು. ಇನ್ನು ಮುಂದೆ ಹನುಮಂತು ಹುಷಾರಾಗಿ ಬರೋವರೆಗೂ ಆ ಜಾಗಕ್ಕೆ ಬೇರೆ ಯಾವ ಡ್ರೈವರು ಬರೋದು ಬೇಡ. ಅಲ್ಲ ಅಖಿಲ,
ನೀನು ಆಫೀಸ್ಗೆ ಹೋಗಿ ಬರೋಕ್ಕಾದ್ರೂ ಒಬ್ಬ ಡ್ರೈವರ್ ಬೇಕಲ್ಲ. ನಾನು ಆಫೀಸಿಗೆ ಹೋಗಲ್ಲ. ಹನುಮಂತು ಹುಷಾರಾಗಿ ಬರೋವರೆಗೂ ಆನ್ಲೈನ್ ಕೆಲಸ ಮಾಡ್ತೀನಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ. ಛೇ, ಅಮ್ಮ ಮಗ ಇಬ್ಬರು ಒಂದು ಮಾಡೋಕ್ಕೆ ಇದ್ದ ಒಂದು ದಾರಿನೂ ಮುಚ್ಚೋಯ್ತಲ್ಲ. ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡದೆ ನಾನೇ ಏನಾದರೂ ಎಡವಟ್ಟು ಮಾಡಿಬಿಟ್ನಾ? ನೋಡೋ, ಇದರಲ್ಲಿ ನಂದೇನು ತಪ್ಪಿಲ್ಲ. ಮಗನ ಕಷ್ಟಕ್ಕೆ ಮರುಗದೇ ಇರೋನು ತಂದೆ ಆಗ್ತಾನ. ಹೇಗಿದ್ದರೂ ಈಗ ಪ್ರೀತು ವಾಪಸ್ ಬರ್ತಿದ್ದಾನಲ್ಲ, ಅವನ ಜೊತೆ ಸೇರಿಕೊಂಡು ಅಮ್ಮ ಮಗ ಇಬ್ಬರು ಒಂದಾಗಕ್ಕೆ ಬೇರೆ ಏನಾದರೂ ದಾರಿ ಹುಡುಕಿದ್ರೆ ಆಯಿತು. ಪಾರು, ಪಾರು, ಪ್ರೀತು ಬಂದ. ನಿಧಾನ ನಿಧಾನ. ಅಕ್ಕ, ಪ್ರೀತು ಬಂದ. ಜನನಿ ಬಾಮ್ಮ. ಅದಕ್ಕೆ ತಾಯಿ ಆಗ್ತಿರೋ ವಿಷಯ ಜನನಿ ಹೇಳಿದ್ಲು. ಈ ಟೈಮಲ್ಲಿ ನಮ್ಮ ಜೊತೆಗಿರ್ಬೇಕಾದವರು ಹೇಗಾದರೂ ಮಾಡಿ ಮೊಹಮ್ಮದ್ ಹತ್ರ ವಿಷಯ ಹೇಳಿ ಇವ್ರನ್ನ ವಾಪಸ್ ಅರಸನಕೋಟೆ ಕರ್ಸ್ಕೋಬೇಕು. ಅದಕ್ಕಿಂತ ಮುಂಚೆ ಅದಕ್ಕೆ ವಿಶ್ ಮಾಡಿ ಅದಕ್ಕೆ ಕೂಡ ತಾಯಿ ಆಗ್ತಿರೋ ವಿಷಯನ ಮೊಹಮ್ಮದ್ ಹತ್ರ ಹೇಳಕ್ಕೆ ಪರ್ಮಿಷನ್ ತಗೋಬೇಕು. ಪ್ರೀತು, ಮಗನೇ ಚೆನ್ನಾಗಿದೀಯಪ್ಪ? ಚೆನ್ನಾಗಿದ್ದೀನಿ ಮಾಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಮನೆ ಮಗ ಇಷ್ಟು ದಿವಸ ಆದ್ಮೇಲೆ ಬಂದಿದ್ದಾನೆ. ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಡು ಹೋಗ್ಬೇಕು. ಆರತಿ ತಗೊಂಡ್ ಬಾ. ಆಯ್ತಕ್ಕ. ಪಾರು, ಅವ್ನು ನಮ್ಮ ಹತ್ರನೇ ಬರ್ತಾ ಇದ್ದ. ಅಮ್ಮ ಕರೆದ್ರು ಅಂತ ವಾಪಸ್ ಹೋದ. ಹೋಗ್ಲಿ ಬಿಡು, ಅವನ್ನ ಕಣ್ತುಂಬ ನೋಡಿದ್ವಲ್ಲ, ಅಷ್ಟು ಸಾಕು. ಪಾಪ ಅವ್ರು ಇಲ್ಲಿಗೆ ಬಂದಿದ್ರು, ನಾವು ಅವ್ರ ಹತ್ರ ಮನ್ಸಾರೆ ಮಾತಾಡೋದು ಅಷ್ಟರಲ್ಲೇ ಇತ್ತು. ಅವ್ರ ಮೇಲೆ ನಮ್ಮಿಬ್ಬರಿಗೂ ಬೆಟ್ಟದಷ್ಟು ಪ್ರೀತಿ ಅಕ್ರೆ ಇದೆ. ಆದರೆ ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಎಲ್ಲಿ ಬಾಯಿ ಬಿಟ್ಬಿಡ್ತೀವೋ ಅನ್ನೋ ಅಳ್ಕಲ್ತಾನೆ ನಾವು ಅವರಿಂದ ದೂರ ಇರೋದು. ಪಾಪ ಒಳಗೆ. ಪ್ರೀತು, ಚೆನ್ನಪ್ಪ, ಆ ಗಿಫ್ಟ್ ಇರೋ ಸೂಟ್ ಕೇಸ್ ಎಲ್ಲ ಇಲ್ಲೇ ತಗೊಂಡ್ ಬಾ. ಪ್ರೀತು ನಮ್ಗೆಲ್ಲ ಗಿಫ್ಟ್ ತಂದಿದ್ದಾನೆ ದುಬೈಯಿಂದ, ಅದನ್ನೆಲ್ಲ ಇಲ್ಲೇ ಕೊಟ್ಬಿಡ್ಲಿ ಅಲ್ವಾ ಪ್ರೀತು? ದಾಮಿನಿ, ಅವನ್ ತಂದಿದ್ದಾನೆ ಅಂದಮೇಲೆ ಕೊಡದೇ ಇರ್ತಾನ? ಅದನ್ನ ತಗೊಳಕ್ ಅಷ್ಟೇನು ಅರ್ಜೆಂಟ್ ನಿನಗೀಗ? ಅಲ್ಲ ಅಕ್ಕ,
ಚೆನ್ನಪ್ಪ ಸೂಟ್ ಕೇಸ್ ಎತ್ಕೊಂಡು ಹೋಗೋಕೆ ತುಂಬ ಕಷ್ಟಪಡ್ತಾ ಇದ್ದ. ಪ್ರೀತು ತಂದಿರೋ ಗಿಫ್ಟ್ ಎಲ್ಲ ಇಲ್ಲೇ ಕೊಟ್ಬಿಟ್ರೆ ಸೂಟ್ ಕೇಸ್ ಹೂವಿನ ಥರ ಹಗುರ ಆಗ್ಬಿಡುತ್ತೆ, ಆರಾಮಾಗಿ ಎತ್ಕೊಂಡು ಹೋಗ್ಬೋದಲ್ವಾ? ಅದಕ್ಕೆ ಹೇಳಿದೆ. ಪರವಾಗಿಲ್ಲ ಅಕ್ಕ, ಪ್ರೀತು ಕೊಟ್ಟಾಗಲೇ ಇಸ್ಕೊತೀನಿ. ಅಯ್ಯ, ಬಸ್ರಿ ಬೈಕೆ ಅಂತ ದುಬೈಯಿಂದ ಪ್ರೀತುಗೆ ಚಿನ್ನ ಥರ ಕೇಳಿದ್ದೆ. ನೋಡಿ ಕಣ್ ತುಂಬ್ಕೊಳ್ಳೋಣ ಅಂದರೆ ಇವಕ್ಕ ಒಂದು. ಪ್ರೀತು, ನೀನು ದುಬೈಗೆ ಹೋದ ದಿನನೇ ಜನನಿ ಬಸ್ರಿ ಅಂತ ಗೊತ್ತಾಯ್ತು. ಯಾವಾಗ ಅವಳನ್ನು ನೋಡ್ತೀನೋ ಅಂತ 10 ಸಲ ನಿನಗೆ ಆಸೆ ಆಗಿರುತ್ತೆ, ನಿನ್ನ ಮನ್ಸಿಗೆ ಅನಿಸಿರುತ್ತೆ. ಆದರೂ ನಿನ್ನ ಮನಸ್ಸಿನ ಭಾವನೆನೆಲ್ಲ ಒತ್ತಿ ಇಟ್ಕೊಂಡು ಕೊಟ್ಟಿರೋ ಜವಾಬ್ದಾರಿಗೆ ಕಿಂಚಿತ್ತು ಕೊರತೆ ಬರ್ದಿರೋ ಥರ ಯಶಸ್ವಿಯಾಗಿ ಬಂದಿದೆಯಲ್ಲಪ್ಪ. ಶಾಬಾಷ್ ಮಗನೇ, ಮೆಚ್ಕೊಳ್ಳೇಬೇಕು ನಿನ್ನ. ಆ ದೇವರು ತುಂಬ ಕರುಣಾಮಯಿ. ಕೆಲವು ವಿಷಯದಲ್ಲಿ ಕಷ್ಟ ಕೊಟ್ಟರು, ಇನ್ನು ಕೆಲವು ವಿಷಯದಲ್ಲಿ ನೆಮ್ಮದಿ ಕರುಣಿಸ್ತಾನೆ. ನಿನಗೆ ಜವಾಬ್ದಾರಿ ಬಂತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆತನದ ಹಳೆಯ ಶತ್ರು ಅರುಂಧತಿ ಸತ್ತೋದ್ಲು. ಅರುಂಧತಿ ಸತ್ತೋದ್ಲ? ಅಲ್ಲ, ಈ ಪ್ರೀತು ಯಾಕೆ ಆ ಅರುಂಧತಿ ಸತ್ರೆ ಇಷ್ಟೊಂದು ಖುಷಿ ಪಡ್ತಾ ಇದ್ದಾನೆ? ಅಂದರೆ ಅರುಂಧತಿ ನಮ್ಮ ಮನೆಗೆ ಎಷ್ಟೊಂದು ಕಾಟ ಕೊಟ್ಟಿದ್ದಾಳಲ್ವಾ ಮಾವು. ನಿಮ್ಗೆ ಯಾವಾಗಲೂ ಟೆನ್ಷನ್ ಇದ್ದೇ ಇರ್ತಿತ್ತು, ಯಾವಾಗ ಏನು ಮಾಡಿಬಿಡ್ತಾಳೋ ಅಂತ. ಈಗ ವಿಷಯ ಕೇಳಿ ಮನ್ಸಿಗೆ ನಿರಾಳ ಅನಿಸ್ತು. ಪ್ರೀತು, ಸತ್ತೋರು ಶತ್ರುನೇ ಆಗಿರಬಹುದು. ಅವ್ರ ಸಾವಿಗೆ ಸಂತಾಪ ಸೂಚಿಸದೆ ಹೋದರೂ ಪರವಾಗಿಲ್ಲ, ಆದರೆ ಯಾರ ಸಾವನ್ನು ಸಂಭ್ರಮಿಸಬಾರ್ದು. ಸಾರಿ ಮಾಮ್, ನನಗೂ ಒಂದು ಜೀವ ಹೋಯ್ತಲ್ಲ ಅಂತ ಪಾಪ ಅಂತ ಅನ್ನಿಸ್ತು. ಆದರೆ ನಮ್ಮ ಫ್ಯಾಮಿಲಿ ಎನಿಮಿ ಚಾಪ್ಟರ್ ಕ್ಲೋಸ್ ಆಯ್ತಲ್ಲ ಅಂತ ರಿಲ್ಯಾಕ್ಸ್ ಆಗಿ ಆ ಥರ ಮಾತಾಡಿದೆ ಅಷ್ಟೇ. ಈಗ ನನ್ನ ಪ್ರಾಬ್ಲಮ್ಮು ಅಲ್ಲ, ಐ ಮೀನ್ ಅರಸನಕೋಟೆಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದ ಅರುಂಧತಿ ಕಾಟ ಇನ್ನಿರಲ್ವಲ್ಲ, ಅಷ್ಟು ಸಾಕು. ಹಾಗೆ ಮಾಮ್, ಆದಿಬ್ರು ಅದಕ್ಕೆ ಆಸ್ತಿಲಿ ಭಾಗ ಕೇಳಿದ್ನ ನೀವು ಮರೆತು ಅವ್ರನ್ನೂ ಮನೆ ಕರೆದ್ಬಿಟ್ರೆ ನಾವು ಆದಿಬ್ರು ಅದಕ್ಕೆ ಎಲ್ಲರೂ ಸೇರಿಕೊಂಡು ಕೆಲವ್ರ ಹೆಸರನ್ನ ಈ ಮನೆಯಲ್ಲಿ ಎತ್ತಿದ್ರೆ ನನಗಿಷ್ಟ ಆಗಲ್ಲ ಅಂತ ನಿನಗೂ ಗೊತ್ತು ತಾನೇ? ಬಟ್ ಮಾಮ್, ಏನಂದ್ರೆ ಪ್ರೀತು, ಈಗ ನೀನು ಜನನಿ ಬಗ್ಗೆ, ಅವಳು ಹೊಟ್ಟೆಲಿ ಬೆಳೀತಾ ಇರೋ ನಮ್ಮ ವಂಶದ ಕುಡಿ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ವಹಿಸಿದ್ರೆ ಸಾಕು. ಇನ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ತುಂಬ ದಿನ ಆಗಿದೆ. ಜನನಿಗೂ ನಿನ್ನ ಹತ್ರ ಮಾತಾಡೋದು ತುಂಬ ಇರುತ್ತೆ, ನಿನಗೂ ಅವಳ ಹತ್ರ ಮಾತಾಡೋದಿರುತ್ತೆ. ರೂಮ್ಗೆ ಹೋಗಿ. ಸರಿ ಮಾಮ್.
ನಾನು ನಿನ್ನನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡೆ ಪ್ರೀತು. ನಾನು ಕೂಡ ಯಾವಾಗ ನಮ್ಮ ಮಗುನ ಮಡ್ಲಲ್ಲಿ ಇಟ್ಕೊಂಡ್ರೆ ನಿನ್ನನ್ನು ನೋಡ್ತೀನಿ ಈ ಥರ ಅಂತ ತುಂಬ ತುಂಬ ಅನ್ನಿಸ್ತಾ ಇತ್ತು.